ಸ್ನೇಹಿತರೆ, ಇಂಡಿಯನ್ ಗ್ಯಾಸ್ KYC ನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಂಡಿಯನ್ ಗ್ಯಾಸ್ ಒಂದು ಅಪ್ಲಿಕೇಶನ್ ಬರುತ್ತೆ ಸ್ನೇಹಿತರೆ, ಇಂಡಿಯನ್ ಒನ್ ಅಂತ. ಅದು ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಆಗಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ನಾನು ಕೂಡ ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಆದ್ಮೇಲೆ ನೋಡ್ಬೋದು ಸ್ನೇಹಿತರೆ, ಹೋಮ್ ಪೇಜ್ ಈ ತರ ಇರುತ್ತೆ ನಿಮಗೆ. ಈ ಹೋಮ್ ಪೇಜ್ ಅಲ್ಲಿ ನಿಮಗೆ KYC ಅಂತ ಒಂದು ಆಪ್ಷನ್ಸ್ ಇದೆ. ಅದ್ರ ಮೇಲೆ ಎರೋ ಮಾರ್ಕ್ ಮಾಡ್ಬಿಟ್ಟು ನಿಮ್ಗೆ ಶೋ ಮಾಡ್ತಾ ಇದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಸಿಗುತ್ತೆ. ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಫೇಸ್ ಸ್ಕ್ಯಾನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮಗೆ ಒಂದು ಸೆಲ್ಫಿ ಕ್ಯಾಮ್ರಾನ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು, ಕ್ಯಾಮ್ರಾ ಓಪನ್ ಆದಾಗ ಇಲ್ಲಿ ನಾವು ಐಸ್ ನ ಬ್ಲಿಂಕ್ ಮಾಡಬೇಕಾಗುತ್ತೆ. ಐಸ್ ನ ಬ್ಲಿಂಕ್ ಮಾಡಿದಾಗ ನಮ್ಮ ಫೋಟೋ ಅನ್ನೋದು ಕ್ಯಾಪ್ಚರ್ ಆಗಿ ವೆರಿಫಿಕೇಶನ್ ಆಗುತ್ತೆ. ನೋಡಬಹುದು, ಲೈವ್ ಅಲ್ಲಿ ಶೋ ಮಾಡ್ತಾ ಇದ್ದೀನಿ. ನೋಡಬಹುದು, ಇಲ್ಲಿ ಇಮೇಜ್ ಸಕ್ಸಸ್ಫುಲ್ ವೆರಿಫೈಡ್ ಅಂತ ಬಂದಿದೆ. ಇಲ್ಲಿ ನೋಡಬಹುದು ಸ್ನೇಹಿತರೆ, ಸಕ್ಸಸ್ ಅಂತ ಕೆಳಗಡೆ ಬಂದಿದೆ. ನಮ್ಮ ಆಧಾರ್ ಕಾರ್ಡ್ ಅಂತ ಶೋ ಆಗ್ತಾ ಇದೆ ನೋಡಬಹುದು. ಕೆಳಗಡೆ ಸಬ್ಮಿಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಇಂಡಿಯನ್ ಗ್ಯಾಸ್ KYC ಕೂಡ ಮೆಸೇಜ್ ಕೂಡ ಬಂದಿದೆ ನೋಡಬಹುದು. ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ KYC ಅನ್ನೋದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನಿಮಗೆ ನೆಕ್ಸ್ಟ್ ಶೋ ಆಗ್ತದೆ. ಇಲ್ಲಿ KYC ಆಗಿ ಕಂಪ್ಲೀಟೆಡ್, ಕನ್ಫರ್ಮ್ KYC ಆಗಿ ಸಬ್ಮಿಟ್ ಅಂತ LPG ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಏನು ಬರೋದು ಕಾಲ್ ಮಾಡ್ಬೋದು ಸರ್.